ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾವು ಕೂಡ ಚೆನ್ನಾಗಿದ್ದೀರಿ. ನಾವು ಊರಿಗೆ ವಾಪಸ್ ಹೋಗ್ತಾ ಇದ್ದೀರಿ. ಊರಿಗೆ ಬಂದು ಒಂದು ವಾರ ಆಯ್ತಲ್ಲ, ಅದಕ್ಕೆ ನಮ್ಮ ಯಜಮಾನ್ರು ಬನ್ನಿ ಊರಿಗೆ ಹೋಗಿ ಬರಬೇಕು ಅಂದರು ನಮ್ಮೂರಿಗೆ. ಅದಕ್ಕೆ ನಾವು ಬಸ್ ಸ್ಟ್ಯಾಂಡಲ್ಲಿ ಕಾತ್ಕೊಂಡಿದ್ದು. ತುಂಬಾ ಸಿಕ್ಕಾಪಟ್ಟೆ ಬಿಸಿಲು ಫ್ರೆಂಡ್ಸ್. ಆ ಬಿಸಿಲಲ್ಲಾದರೂ ಬರೋಷ್ಟೊತ್ತಿಗೆ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು. ನಮ್ಮ ಮಕ್ಕಳಂತೂ ತುಂಬಾ ಬ್ಲಾಕ್ ಅನ್ನಿಸ್ತಾ ಇತ್ತು. ಹಾಗೆ ಫ್ರೆಂಡ್ಸ್, ನಮ್ಮ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಆ ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಹಾಗೆ ಇವಾಗ ಬಸ್ಸಲ್ಲಿ ಅಲ್ಲಿಂದ ಬಂಗಾರಪೇಟೆಗೆ ಬಸ್ಸು, ಮತ್ತು ಬಂಗಾರಪೇಟೆಯಿಂದ NJFಗೆ ಬಸ್ಸು, NJFಯಿಂದ ಮತ್ತೆ ಮುರುಗೇಶ್ವರಗೆ ಆಟೋದಲ್ಲಿ ಬರ್ತೀರಿ. ಮಕ್ಕಳಂತೂ ತುಂಬ ಟಯರ್ಡ್ ಆಗಿತ್ತು ಫ್ರೆಂಡ್ಸು. ಬಿಸಿಲಲ್ಲಂತೂ ಊರಿಂದ ನಮ್ಮ ಅಣ್ಣ ಬಸ್ ಸ್ಟ್ಯಾಂಡಿಗೆ ಬಿಡೋಕ್ಕೆ ಅಲ್ಲಿಂದನೇ ಬಿಸಿಲು, ತುಂಬಾ ಟಯರ್ಡ್ ಆಗಿದ್ರಿ. ಮಕ್ಕಳಂತೂ ನೋಡೋಕ್ಕೆ ಆಗ್ತಾ ಇರಲಿಲ್ಲ. ಇವಾಗ ಮನೆಗೆ ಹಂಗೂ ಹಿಂಗೂ ಮನೆಗೆ ಬಂದ್ರಿ ಫ್ರೆಂಡ್ಸ್. ಊರಿಂದ ಮನೆಗೆ ಬಂದ್ರಿ, ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ಐಸ್ ಕ್ರೀಮ್ ತಗೊಬಂದು ತಿಂದ್ರಿ. ಅಲ್ಲಿಂದ ಬರೋಷ್ಟೊತ್ತಿಗೆ ತುಂಬ ಬಿಸಿಲು ಜಾಸ್ತಿ, ಅದಕ್ಕೆ ಐಸ್ ಕ್ರೀಮ್ ತಗೊಬಂದು ತಿಂದ್ಬಿಟ್ಟು ಇವಾಗ ಟೈಮು 3 ಗಂಟೆ ಆಗಿದೆ. ಏನೂ ಮಾಡೋಕ್ಕೆ ಅಡುಗೆ ಆಗಲ್ಲ, ಅದಕ್ಕೆ ಪಾರ್ಸಲ್ ತಗೊಬಂದು ತಿಂತಾ ಇದ್ದೀವಿ. ಎಗ್ ರೈಸ್ ಫ್ರೆಂಡ್ಸ್, ಎಗ್ ರೈಸು ನಮ್ಮ ಯಜಮಾನ್ರು ಎಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ. ಎಗ್ ರೈಸ್ ತಗೊಬಂದು ನಾನು ಮಕ್ಕಳು ತಿಂತಾ ಇದ್ದೀರಿ. ಬೆಳಗ್ಗೆ ಅಲ್ಲಿ ನಾಷ್ಟ ಮಾಡಿಕೊಂಡು ರೆಡಿ ಆಗಿಬಿಟ್ಟು 11 ಗಂಟೆಗೆ ಬಿಟ್ರಿ. ಬರೋಷ್ಟೊತ್ತಿಗೆ 3 ಗಂಟೆ ಆಯಿತು. ಬಂದು ಅಡುಗೆ ಮಾಡೋಕ್ಕೆ ಲೇಟ್ ಆಗುತ್ತೆ, ಅದಕ್ಕೆ ಎಗ್ ರೈಸ್ ತಗೊಬಂದು. ಓಕೆ ಫ್ರೆಂಡ್ಸ್, ಸಾಯಂಕಾಲ ಸಿಗ್ತೀನಿ. ಫ್ರೆಂಡ್ಸ್, ಸಾಯಂಕಾಲ 7:15 ಆಗಿದೆ ನೋಡಿ. ಊರಿಂದ ಬಂದು ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿ ಒಣಗಾಕಿದ್ದೀನಿ. ನಮ್ಮ ಯಜಮಾನ್ರೆಲ್ಲ ಬಿಚ್ಚಿ ಹಾಕಿದ್ರು. ನಮ್ಮದೇನು ಹೋಗೋವಾಗ ಮಿಷಿನ್ಗೆ ಹಾಕ್ಬಿಟ್ಟೆ ಹೋಗಿದ್ದಿದ್ದು. ಆದ್ರೂ ಬರೋಷ್ಟೊತ್ತಿಗೆ 1 ವಾರ ಆಗಿತ್ತಲ್ಲ ನಾವು ಊರಿಗೆ ಹೋಗಿ. ನೆಕ್ಸ್ಟ್ ಹೋದ ಗುರುವಾರ ಹೋಗಿದ್ದು. ಇವತ್ತು ಮಂಗಳವಾರ ಬ್ಲಾಗ್ ಇದು. ಮಂಗಳವಾರ ಇವತ್ತು ಮಧ್ಯಾಹ್ನ ಬಂದ್ರಿ. ಇವಾಗ ಬಟ್ಟೆ ಎಲ್ಲ ಒಣಗಿದ್ದಾಗಿದ್ದೆ ಎತ್ಕೋಬೇಕು, ಆಮೇಲೆ ಇಲ್ಲಾಂದರೆ ಬೆಳಗ್ಗೆ ಎತ್ಕೋಬೇಕು. ಒಣಗಾಕಿದ್ದೆ 4 ಗಂಟೆ 4:15. ಇವಾಗ ಅಡುಗೆ ಮಾಡಬೇಕು ಫ್ರೆಂಡ್ಸ್. ಏನು ಮಾಡೋದು ಅಂದರೆ ಟೊಮಟ ಸಾರು ಅನ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಇವಾಗ ಫಸ್ಟು ಅಕ್ಕಿಗೆ ಇಟ್ಬಿಡ್ತೀನಿ. ಅನ್ನಕ್ಕೆ ಇಟ್ಬಿಟ್ಟು ಆಮೇಲೆ, ಯಾಕಂದರೆ ಸ್ವಲ್ಪನೇ ಮಾಡೋದು, ಜಾಸ್ತಿ ತುಂಬ ಚೆನ್ನಾಗಾಗುತ್ತೆ, ಸ್ಮೂತಾಗಿ ಸಾಫ್ಟಾಗಿ ಆಗುತ್ತೆ ತಪ್ಪಲೆಯಲ್ಲಿ ಮಾಡಿದ್ರೆ. ಇವಾಗ ಅಕ್ಕಿಗೆ ಇಟ್ಬಿಡ್ತೀನಿ. ಅಕ್ಕಿ ಎಲ್ಲ ತೊಳೆದಿಕ್ಕಿನಿ. ಇವಾಗ ಇಟ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಬೇಯಿಸ್ಕೊಬೇಕು ಫ್ರೆಂಡ್ಸ್. ಲೈಟ್ ಬೆಳಕಿಗೆ ಒಂಥರ ಕಾಣಿಸ್ತಾ ಇದೆ ಫ್ರೆಂಡ್ಸ್. ನೋಡಿ, ಅನ್ನ ಬೇಯ್ತಾ ಇದೆ. ಇದು ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಆದರೆ ಹಣ್ಣುಮೆಣ್ಸಿನ್ಕಾಯಿ ಇತ್ತು ಅಂತ ನಾನು ಹಣ್ಣುಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಟೊಮೊಟೊ ಒಂದು ಟೈಮ್ಗೆ ಅಂತಲೇ 5 ಟೊಮೊಟೊ ಹಾಕಿದ್ದೀನಿ ನೋಡಿ. ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಬೇಯಕ್ಕಿದ್ದೀನಿ. ಇದು ಚೆನ್ನಾಗಿ ಬೆಂದರೆ ಆಮೇಲೆ ರುಬ್ಕೊಂಡು
ಒಗ್ಗರಣೆ ಹಾಕ್ಕೊಳೋದು ಅಷ್ಟೇ, ತುಂಬ ಸಿಂಪಲ್ಲು. ಸ್ವಲ್ಪ ಜೀರಿಗೆ ಹಾಕಬೇಕು ರುಬ್ಬಾವಾಗ ಮಾತ್ರ. ಆಮೇಲೆ ಕಡಲೆ ಕಾಳು ಬರುತ್ತಲ್ಲ ಅದನ್ನು ಹುರಿದ್ಬಿಟ್ಟು ಇದರಲ್ಲಿ ಹಾಕೋದು. ತುಂಬ ಚೆನ್ನಾಗಿರುತ್ತೆ, ಅನ್ನ ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ. ಇವಾಗ ಮುದ್ದೆ ಮಾಡಲ್ಲ, ಅನ್ನ ಮಾತ್ರ ಇಕ್ಕಿದ್ದೀನಿ. ಮಾಡಿಬಿಟ್ಟು ಮತ್ತೆ ಗಲಾಟೆ ನೋಡಿ, ಅವರಪ್ಪ ಬಂದರು, ಗಲಾಟೆ ನೋಡಿ ನನ್ನ ಮಗಳು. ಫ್ರೆಂಡ್ಸ್, ಅನ್ನ ಸಾಂಬಾರು ಎಲ್ಲ ನೋಡಿ. ಸಾಂಬಾರು ಗಮ್ಮಂತ ಇದೆ, ಜೀರಿಗೆ ಎಲ್ಲ ಹಾಕಿದ್ನಲ್ಲ, ತುಂಬ ಚೆನ್ನಾಗಿದೆ. ಇವಾಗ ಅವರಪ್ಪ ಬಂದಿದ್ದಾರೆ. ಒಂದು ವಾರ ಆಗಿತ್ತಲ್ಲ ಮಕ್ಕಳು ಮನೆಯಲ್ಲಿ ಇರಲಿಲ್ಲ. ಇವಾಗ ಏನೋ ತಂದಿದ್ದಾರೆ, ನೋಡೋಣ ಬನ್ನಿ. ಇದೇನು ಗೊತ್ತಾ ಫ್ರೆಂಡ್ಸ್, ತೋರಿಸ್ತೀನಿ. KFC ಕರ್ಕೊಬಂದ್ಬಿಡೋ ಬೋನ ತಿಂತಾನಿಲ್ಲ. ಚಿಲ್ಲಿ ಫ್ಲೇಕ್ಸ್, ಟೊಮೊಟೊ ಕೆಚಪ್. ಬೋನ ನಮ್ಮನೆಯಲ್ಲೂ ಇರಬೇಕಲ್ಲ. ಚಿನ್ನಿ ತೋರ್ಚಿನಿ ಹಿಂಗೆ ಎಲ್ಲರೂ ತಿನ್ನೋದು ತೋರಿಸ್ರಿ. ಅನ್ನ ಇವಾಗ ತಿಂದ. ನಮ್ಮನ್ನ ಫ್ರೆಂಡ್ಸ್ ಊಟ ಎಲ್ಲರೂ ಮಾಡಿದ್ವ. 10 ಗಂಟೆ ಆಗಿದೆ ಟೈಮು. 10 ಗಂಟೆ ಆಯಿತು. ಅವರೆಲ್ಲ ತಿನ್ಬಿಟ್ಟು ರೂಮಲ್ಲಿದ್ದಾರೆ ನೋಡಿ. ನಾನು ಲಾಸ್ಟ್ ತಿಂತಾ ಇದ್ದೀನಿ. ತಂದಿದ ತಕ್ಷಣ KFC ತಿಂದರು, ಹೊಟ್ಟೆ ಅದೇ ತುಂಬೋಗಿತ್ತು. ಅದಕ್ಕೆ ಇವಾಗ 10 ಗಂಟೆ 10:15 ಆಗಿದೆ. ಇವಾಗ ಊಟ ತಿಂತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.